ಒಂದು ಪ್ರಶ್ನೆ ಕೇಳಿಸ್ಕೊಡ್ರಿ ಫಸ್ಟ್. ನಿಮ್ಮ ಹೆಸರು ಹೇಳಿ. ದೀಕ್ಷಿತಾ. ದೀಕ್ಷಿಕ್ ಅವ್ರು ಏನ್ ಮಾಡ್ತಾ ಇದ್ದೀರಾ? ಬಿಕಾಮ್. ಓಕೆ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನ್ ಹೇಳಿ ನೋಡೋಣ. ನೀವು ಅಲ್ಲಿ ನೋಡಬೇಡಿ, ಓಡ್ತೀರಾ? ಮಾಡ್ತೀನಿ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಯೋಚನೆ ಮಾಡಿ, ಸ್ವಲ್ಪ ತಲೆ ಕೆಲಸ ಕೊಡಿ, ಹೋಗ್ಲೇ ಟ್ರೈ ಮಾಡಿ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಸಿಗೋದು ಗೊತ್ತಾಗತ್ತೆ. ಟ್ರೈ ಮಾಡಿ. ಇಲ್ಲ, ನಾನು ಹೇಳ್ತೀನಿ ಆನ್ಸರ್, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಇಬ್ಬರ ಹತ್ರನೂ ಇರುತ್ತೆ. ಮೌಸ್. ಅಷ್ಟೇ, ಸಿಂಪಲ್. ಥ್ಯಾಂಕ್ ಯು. ಅಷ್ಟೇ ಆನ್ಸರ್ ಹೇಳಿದ್ರಲ್ವಾ? ಓಕೆ. ಈಗ ಇನ್ನೊಂದು, ಒಂದು ಹುಡುಗ ಫೆಬ್ರವರಿ ತಿಂಗಳಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಅವ್ನಿಗೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಸಂಬಳ, ಆಯ್ತಾ? ಅಲ್ಲಿಗೆ ಅವ್ನು ಒಂದು ತಿಂಗಳಿಗೆ ಎಷ್ಟು ಸಂಬಳ ತಗೊಳ್ತಾನೆ? 28 or 29. ಸೂಪರ್, ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು, ಬಾಯ್. ಅಭಿ ಅವ್ರು ಏನು ಮಾಡ್ತಾ ಇದ್ರು? MCA ಮಾಡ್ತಾ ಇದ್ದೀನಿ. ಏನ? MCA. ಓಕೆ ಬ್ರದರ್, ಏನಿಲ್ಲ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನಂತ ಗೊತ್ತಿದ್ಯಾ? ಟ್ರೈ ಮಾಡಿ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ನಿಮಗೆ ಗೊತ್ತಾಗುತ್ತೆ ಸರ್? ಗೊತ್ತಾಗುತ್ತೆ ಬ್ರೋ, ಸ್ವಲ್ಪ ತಲೆ ಕೆಲಸ ಕೊಡಬೇಕು, ಸ್ವಲ್ಪ ಯೋಚನೆ ಮಾಡಿ, ಗೊತ್ತಾಗ್ಬಿಡುತ್ತೆ. ಹೇಳ್ಬೇಡಿ ಅವ್ರಿಗೆ. ಟ್ರೈ ಮಾಡಿ. ಗಣೇಶನ್ಗೂ ಕಂಪ್ಯೂಟರ್. ಹೌದು, ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ. ಈಸಿ ಆನ್ಸರ್ ಆಕ್ಚುಲಿ. ಅವ್ರ ಹತ್ರನೂ ಇರುತ್ತೆ, ದೇವ್ರ ಹತ್ರನೂ ಇರುತ್ತೆ, ಕಂಪ್ಯೂಟರ್ ಹತ್ರನೂ ಇರುತ್ತೆ. ನಾಲೆಜ್ ಇರ್ಬೋದು ಇದ್ರೆ. ನಾಲೆಜ್ ಚೆನ್ನಾಗಿದೆ, ಸಖತ್ತಾಗಿ ಹೇಳಿದ್ರೆ. ಅದು ಬಿಟ್ಟು ಬೇರೆ ಮೇ ಬಿ ಗೊತ್ತಾಗ್ಲಿಲ್ಲ. ಇಲ್ಲ, ಮೌಸ್ ಯೂಸ್ ಮಾಡ್ತಾರಲ್ವಾ, ಅದು ಗಣೇಶ್ ಹತ್ರ ಮೌಸ್, ಇಲಿ. ಅರ್ಥ ಆಯ್ತಾ? ಎರಡು ಸಿಮಿಲಿಯರ್, ಕರೆಕ್ಟ್ ಅಲ್ವಾ? ಎಸ್. ಸೊ ಓಕೆ. ಫೆಬ್ರವರಿ ತಿಂಗಳಲ್ಲಿ ಒಂದು ಹುಡುಗ ಕೆಲ್ಸಕ್ಕೆ ಸೇರ್ತಾನೆ ಆಫೀಸ್ಗೆ. ಅವನಿಗೆ ಒಂದು ತಿಂಗಳಿಗೆ ಅವನಿಗೆ ಒಂದು ರೂಪಾಯಿ ಒಂದು ದಿವಸಕ್ಕೆ. ಅವ್ನಿಗೆ ಒಂದು ತಿಂಗಳಿಗೆ ಎಷ್ಟು ಸಂಬಳ ಬಂದಿರುತ್ತೆ? ಒಂದು ದಿನಕ್ಕೆ ಒಂದು ರೂಪಾಯಿ. ಒಂದು ತಿಂಗಳಿಗೆ ಎಷ್ಟು ಸಿಕ್ಕಿರ್ಬೋದು ಅವನಿಗೆ? 28 ರೂಪಾಯಿ ಸಿಗುತ್ತೆ. ಕರೆಕ್ಟ್. ಅದನ್ನ ಲೀಪ್ ಇಯರ್ ಆದ್ರೆ 29 ಸಿಗುತ್ತೆ. 28 ಕರೆಕ್ಟ್. ಕರೆಕ್ಟ್, ನೀವು ಹೇಳಿದ ಪ್ರಕಾರ ಕರೆಕ್ಟ್ ಆನ್ಸರ್. ಫೆಬ್ರವರಿ ತಿಂಗಳ ಬರೋದೇ 28 ಡೇಸ್. ಅದೇ ಲೀಪ್ ಇಯರ್ ಆದ್ರೆ 29 ರೂಪಾಯಿ. ಥ್ಯಾಂಕ್ ಯು. ಹಲೋ, ಹಾಯ್. ನಿಮ್ಮ ಹೆಸರೇನು? ಪ್ರಿಯಾಂಕಾ ಅವ್ರು ಏನ್ ಮಾಡ್ತಾ ಇದ್ದೀರಾ? ಏನೋ ಕೆಲಸ ಮಾಡ್ತಿದ್ದೀವಿ. ಏನೋ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಪರವಾಗಿಲ್ಲ ಬಿಡಿ, ನಮ್ಗೆ ಯಾಕೆ, ಏನೋ ಕೆಲಸ ಮಾಡಿ. ಓಕೆ, ನಿಮ್ಗೊಂದು ಪ್ರಶ್ನೆ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಹೇಳ್ಬೇಡಿ, ಏನು ಆನ್ಸರ್ ಗೊತ್ತಿದ್ರೆ. ಇಬ್ರು ಜೀನಿಯಸ್. ಇಲ್ಲ ಹೇಳ್ಬೇಡಿ. ಇಬ್ರಿಗೂ ಮೌಸ್ ಇದೆ. ಇದು ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದು ಪ್ರಶ್ನೆ ನಿಮ್ಗೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದನ್ನ 3 ಸತಿ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಕರೆಕ್ಟ್ ಆನ್ಸರ್. ಹೇಳಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ. ನೀವು ಟ್ರೈ ಮಾಡಿ. ಫಸ್ಟ್ ಕೆಂಪು ಕುಂಕುಮ ಕಪ್ಪು ಕುಂಕುಮ ಟ್ರೈ ಮಾಡಿ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಫುಲ್ ಸ್ಟ್ರಾಂಗ್ ಆಗಿ ನೋಡಿ, ಸಖತ್ತಾಗಿ ಹೇಳಿದ್ರು. ಓಕೆ ಬ್ರೋ, ಹಾಯ್. ನಿಮ್ಮ ಹೆಸರು? ಗಿರೀಶ್ ಅಂತ ಹೇಳಿ. ಏನ್ ಮಾಡ್ತಾ ಇದ್ರಿ ನೀವು? ಸದ್ಯಕ್ಕೆ ಇಲ್ಲೇ ಕಾಲೇಜಲ್ಲಿ ಇದ್ದೀನಿ. ಸದ್ಯಕ್ಕೆ ಕಾಲೇಜಲ್ಲಿ ಇದ್ದೀರಾ? ಚೆನ್ನಾಗಿ ಹೇಳಿದ್ರಿ. ಓಕೆ ಬ್ರದರ್, ನೀವು ಟ್ರೈ ಮಾಡಿ. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನ ಹೆಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಹಕ್ಕಿಯನ್ನು ಹೆಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಹಕ್ಕಿಯನ್ನು ಹೆಕ್ಕಿ ತಿಂದಿತ್ತು. ಹಕ್ಕಿ ಒಂದು ಹಾರಿ ಬಂದು ಹಕ್ಕಿಯನ್ನು ಹೆಕ್ಕಿ ತಿಂದಿತ್ತು. ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಿ. ಜೀನಿಯಸ್, ಸಖತ್ತಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಓಕೆ ಬ್ರದರ್, ಒಬ್ನು ಫೆಬ್ರವರಿ ತಿಂಗಳಲ್ಲಿ ಒಂದು ಹುಡುಗ ಕೆಲಸಕ್ಕೆ ಸೇರ್ತಾನೆ. ಅವನಿಗೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಸಂಬಳ. ಅವ್ನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿರ್ಬೋದು? ಲೀಪ್ ಇಯರ್ ಆದ್ರೆ 29, ಲೀಪ್ ಇಯರ್ ಅಲ್ಲ ಅಂದ್ರೆ 28. ಸೂಪರ್, ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಅನಾಗ ಅವ್ರು ಏನ್ ಮಾಡ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಓಕೆ, ಏನು ಓದ್ತಾ ಇದ್ದೀರಾ? 8th standard. ಓಕೆ, ನಿಮ್ಗೊಂದು ಪ್ರಶ್ನೆ, ಓಕೆನಾ? ನೋಡೋಣ ನೀವು ನಿಮ್ಮ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಗಣೇಶನ್ಗೆ ಮೊದಲೇ ಗೊತ್ತಿಲ್ಲ ಅಂದ್ಬಿಟ್ರೆ ಟ್ರೈ ಮಾಡಿ, ಹೇಳ್ಬೇಡಿ. ಏನೋ ಗೊತ್ತಿದ್ರೆ ಆನ್ಸರ್ ಪ್ಲೀಸ್. ಸುಮ್ಮನೆ ಏನು ಕೇಳಂಗಿಲ್ಲ ಆನ್ಸರ್ ಹೇಳಂಗಿಲ್ಲ. ಸರಿ, ಕ್ವಶನ್ ಕೇಳ್ತೀನಿ ನೋಡಿ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಗೊತ್ತಿಲ್ಲ. ಟ್ರೈ ಮಾಡಿ, ಸ್ವಲ್ಪ ಕೆಲಸ ಕೊಡಿ ತಲೆಗೆ. ದೇವ್ರ ಗಣೇಶನ್ಗೂ ಕಂಪ್ಯೂಟರ್ಗೂ ಗಣಕಯಂತ್ರ, ಗಣೇಶ, ಆ ಥರ ಕನೆಕ್ಷನ್ ಹಂಗಿದೆ. ಓಕೆ, ಕರೆಕ್ಟ್. ಅಷ್ಟರಲ್ಲೇ ಇದೆ. ಟ್ರೈ ಮಾಡಿ. ಗೊತ್ತಿಲ್ಲ, ನಿಜ ಗೊತ್ತಿಲ್ವಾ? ಓಕೆ, ಇನ್ನೊಂದು. ಓಕೆ, ಫೆಬ್ರವರಿ ತಿಂಗಳಲ್ಲಿ ಒಂದು ಹುಡುಗ ಒಬ್ಬ ಕೆಲಸಕ್ಕೆ ಸೇರ್ತಾನೆ. ಫೆಬ್ರವರಿ ತಿಂಗಳಲ್ಲಿ ಅವ್ನಿಗೆ ಒಂದು ದಿವಸಕ್ಕೆ ಒಂದು ರೂಪಾಯಿ ಸಂಬಳ, ಆಯ್ತಾ? ಸೊ ಅವನು ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಿರ್ತಾನೆ? 28 ರೂಪಾಯಿ. ಓಯ್, ಸೂಪರ್. ಈ ಆನ್ಸರ್ ಕರೆಕ್ಟ್. ಸೊ ಇದನ್ನ ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ 3 ಸತಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸೂಪರ್, ಥ್ಯಾಂಕ್ ಯು.
ಓಕೆ ನಿಮ್ಗೆ ಹೇಳ್ತೀನಿ ಈಗ ಆನ್ಸರ್ ಆಮೇಲೆ ಹೇಳ್ತೀನಿ. ಹಾಯ್, ನಿಮ್ಮ ಹೆಸರು ಹೇಳಿ. ವೈಷ್ಣವಿ. ವೈಷ್ಣವರೇ, ಓಕೆ. ದೇವರು ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಗೊತ್ತಿಲ್ಲ. ಅಲ್ಲಿ ನೋಡಿ, ಹೇಳಿ ಹೇಳಿ. ದೇವ್ರ ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನು? ಆನ್ಸರ್ ಈಸಿ ಇದೆ, ಆ್ಯಕ್ಚುಲಿ ತುಂಬ ಈಸಿ ಇದೆ ಆನ್ಸರ್. ಗೊತ್ತಿಲ್ಲ. ಟ್ರೈ ಮಾಡಿ, ಟ್ರೈ ಮಾಡೋಕ್ಕೇನು ಗೊತ್ತಿಲ್ವಾ? ಓಕೆ, ಆನ್ಸರ್ ಹೇಳ್ತೀನಿ ನಿಮ್ಗೆ, ಆಯ್ತಾ? ಓಕೆ, ನೀವು ಟ್ರೈ ಮಾಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. 3 ಸತಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸಂಪಂಗಪ್ಪ ಮಗ ಸಂಪಂಗ. ಓಕೆ, 2 ಸತಿ ಕರೆಕ್ಟ್ ಆಗಿ ಪರವಾಗಿಲ್ಲ, ಥ್ಯಾಂಕ್ ಯು, ಬೈ. ಓಕೆ, ನಿಮ್ಮ ಹೆಸರೇನು? ಬಸ್ ಬಂತು. ಹೌದಾ, ಬಟ್ ಓಕೆ, ಏನು ಗೊತ್ತಾ? ಮೌಸ್, ಆನ್ಸರ್ ಮೌಸ್. ಹಾಯ್, ನಿಮ್ಮ ಹೆಸರು ಹೇಳಿ. ಹಾಯ್, ಹಾದಿಯಾ ಅಂಬರ್. ಹಾದಿ ಅಂಬರ್, ಓಕೆ. ನಿಮ್ಗೆ ಹೆಂಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಈಗ. ಓಕೆ, ಪರವಾಗಿಲ್ಲ ಬಿಡಿ. ಓಕೆ, ದೇವ್ರ ಗಣೇಶ ಗೊತ್ತಲ್ವಾ? ಗಣೇಶನಿಗೂ ಕಂಪ್ಯೂಟರ್ಗೂ ಒಂದು ಸಂಬಂಧ ಇದೆ, ಏನಿರ್ಬೋದು ಹೇಳಿ? ಅವರಿಬ್ರಿಗೂ ಮಧ್ಯೆ ಒಂದು ಏನೋ ಇದೆ. ಸಖತ್, ಸುಮ್ಮನೆ ಒಳ್ಳೆ ಆನ್ಸರ್ ಹೋಗಿದೆ ನಿಮಗೆ, ಸಖತ್ತಾಗಿದೆ ಹೇಳಿ. ಟ್ರೈ ಮಾಡಿ ನೋಡೋಣ, ಟ್ರೈ ಮಾಡಿ. ಕಂಪ್ಯೂಟರ್ಗೂ ಗಣೇಶನಿಗೂ ಒಂದು ಸಂಬಂಧ ಇದೆ, ನಿಮ್ಗೆ ಗೊತ್ತಾಗ್ಬೋದು ಅನ್ಸುತ್ತೆ, ತೊಂದರೆ ಇಲ್ಲ, ಟ್ರೈ ಮಾಡಿ. ಗೊತ್ತಿಲ್ವಾ? ಏಯ್ ಸುಮ್ಮನಿರಿ, ಬೇಡ ಬೇಡ ಬ್ರೋ, ಬ್ರೋ ಸುಮ್ಮನಿರಿ, ಬೇಡ ಬೇಡ ಬ್ರೋ, ಸುಮ್ಮನಿರಿ, ಬೇಡ ಹೇಳಿ. ಓಕೆ. ಏನು? ಏಯ್ ಪ್ಲೀಸ್ ಪ್ಲೀಸ್ ಬ್ರೋ, ಮಜಾ ಇರಲ್ಲ, ಪರವಾಗಿಲ್ಲ. ಹೇಳ. ಏನು ಗೊತ್ತಾ ಆನ್ಸರು? ಗೊತ್ತಿಲ್ವಾ? ಟ್ರೈ ಮಾಡಿ. ಗೊತ್ತಿಲ್ವಾ? ಮೌಸ್. ನಿಮ್ಮ ಕೈಯಲ್ಲೇ ಇದೆಯಲ್ಲ, ಮೌಸ್. ಓಕೆ. ಆ ಮೌಸೇ. ಇದು ಮೌಸ್ ಅಲ್ಲ ಸರ್, ಇದು ಅಲ್ವಾ? ಓಕೆ ಓಕೆ ಓಕೆ, ಮೌಸ್.